ಬಾಬು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ? ಪೊಲೀಸ್ನವ್ರು ಏನು ಹೇಳಿದ್ರು? ಕಾರ್ ಕದ್ದಿರೋರ ಬಗ್ಗೆ ಏನಾದರೂ ಸುಳಿವು ಸಿಕ್ತಂತ? ಪೊಲೀಸವರು ಅದ್ರ ಬಗ್ಗೆ ನನ್ನ ಜೊತೆ ಏನೂ ಮಾತಾಡಲಿಲ್ಲ ಅಮ್ಮ. ಮೋಸ್ಟ್ಲಿ ಆಫೀಸರ್ ಜೊತೆ ಮಾತಾಡಿದ್ರು ಅಂತ ಅನ್ಸುತ್ತೆ. ಅದಾದಮೇಲೆ ನಾನು ಆಫೀಸರ್ನ ಆಫೀಸಿಗೆ ಡ್ರಾಪ್ ಮಾಡಿ ಸೀಮಂತಿಗೆ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮನೆಗೆ ಹೊರಟ್ಬಿಟ್ಟೆ. ಹೋಗೋಕ್ಕೂ ಮುಂಚೆ ನಿನ್ನಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಾ, ನಾಳೆ ಸೀಮಂತಕ್ಕೆ ನಿಂಗೇನಾದರೂ ಬೈಕ್ ಇದ್ರೆ ಹೇಳು, ನಾನು ಅದನ್ನು ನೆರವೇರಿಸ್ತೀನಿ. ನನಗೆ ಅಂತ ಯಾವ ಬೈಕೆಗಳು ಇಲ್ಲ ಪಾಪು. ನೀವೆಲ್ಲರೂ ನಗ್ನಗ್ತಾ ಖುಷಿಯಾಗಿರಬೇಕು, ನನ್ನ ಆಸೆ ಅದೊಂದೇ. ನಾನಿರುವಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮಕ್ಕಳೆಲ್ಲರೂ ಖುಷಿಯಾಗಿರೋ ಥರ ನಾನು ನೋಡ್ಕೋತೀನಿ. ನಿಮ್ಮ ಬೈಕಿಗಳ ಬಗ್ಗೆ ಅವನು ಕೇಳ್ತಾ ಇದ್ದಾನೆ, ಅದನ್ನು ಹೇಳಿ. ಬೈಕೆ ಅಂದರೆ ಹಾಂ, ಒಂದೇ ಒಂದು ಬೈಕೆ ಉಳಿದಿದೆ. ಅದನ್ನು ಪಾಪುನೇ ಈಡೇರಿಸ್ಬೇಕು. ಹೇಳಮ್ಮ, ಅದೇನೇ ಆದರೂ ನಾನು ನೆರವೇರಿಸ್ತೀನಿ. ಅಣ್ಣ, ಹೇಗಿದ್ಯಾ ಅಣ್ಣ? ನನ್ನಿಂದ ನೀನು ಎಷ್ಟೆಲ್ಲ ಅನುಭವಿಸೋಗಾಯ್ತು. ಮೇಡಮ್, ಅದೆಲ್ಲ ಹಳೆ ಕತೆ ಬಿಟ್ಬಿಡಿ. ನನಗೆ ಆ್ಯಕ್ಚುಲಿ ದೇವ್ರ ಬಗ್ಗೆ ಅತಿಯಾಗಿ ಏನೂ ನಂಬಿಕೆ ಇಲ್ಲ. ದೊಡ್ಡಮ್ಮ, ದೊಡ್ಡಪ್ಪ, ಅಪ್ಪ, ಅಮ್ಮ ಇವರೆಲ್ಲ ಕೈ ಮುಗಿಬೇಕಾದ್ರೆ ನಾನು ಅವ್ರ ಜೊತೆ ಕೈ ಮುಗಿತಿದ್ದೆ ಅಷ್ಟೆ. ನಿನ್ನೆ ನಾನು ನಿನಗೋಸ್ಕರ ಪೂಜೆ ಮಾಡೋಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಬಟ್ ನಾನು ವಾಪಸ್ ಬರೋಷ್ಟರಲ್ಲಿ ನೀನು ಹೊರಟ್ಬಿಟ್ಟಿದ್ದೆ. ನಿನ್ನೆ ನಾನು ದೇವಸ್ಥಾನಕ್ಕೆ ಹೋದಾಗ ಈ ರಕ್ಷಾದಾರನ ನಿನಗೋಸ್ಕರ ಅಂತ ತಂದಿದ್ದೀನಿ. ಇಲ್ಲಿ ಕೈ ಕೊಡು. ಅಣ್ಣ, ಅವತ್ತು ರಾಖಿ ಹಬ್ಬದ ದಿನ ಮನೆಯವ್ರು ಎಲ್ಲರೂ ಬಲವಂತಕ್ಕೆ ನಾನು ಹಿಂಗೆ ರಾಖಿ ಕಟ್ಟಿದೆ. ಆದರೆ ನೀನು ನಿನ್ನ ತಂಗಿನ ಕಾಪಾಡಿಕೊಂಡೆ. ಸಂಬಂಧಗಳ ಬೆಲೆ ಏನು ಅಂತ ನಾನು ನಿನ್ನಿಂದ ಕಲ್ತ್ಕೊಂಡಿದ್ದು ಅಣ್ಣ. ಅಣ್ಣಂದ್ರೆ ಚೆನ್ನಾಗಿದ್ರೆ ಈ ತಂಗಿನೂ ಯಾವತ್ತಿಗೂ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ಈ ದೇವರ ರಕ್ಷೆ ಯಾವತ್ತಿಗೂ ನಿನ್ನ ಮೇಲೆ ಇರಲಿ. ನೀನು ಖುಷಿಯಾಗಿರ್ಬೇಕು. ಹಾಗೇನೆ ನನ್ನಿಂದ ನಿನ್ಗೇನೇನು ಬೇಸರಗಳಾಗಿದೆಯೋ ಅದನ್ನೆಲ್ಲ ನೀನು ಮರೆತು ನನ್ನ ಕ್ಷಮಿಸ್ಬೇಕು. ಕ್ಷಮೆ ಮಾತೆಲ್ಲ ಯಾಕೆ ಆಡ್ತೀರಾ? ನೀವಿನ್ನೂ ಚಿಕ್ಕವರು. ಮುಂಚೆ ಎಲ್ಲ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡಿರ್ತೀರ. ಹಾಗಂತ ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ. ಒಂದು ವೇಳೆ ನಿಮ್ಮ ಸ್ಥಾನದಲ್ಲಿ ನಾನಿದ್ದಿದ್ರೆ ನನ್ನಂತನ್ನ ಅಣ್ಣ ಅಂತ ಒಪ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದೆ. ಎಲ್ಲದಕ್ಕೂ ಸಮಯ ಅನ್ನೋದು ಬರಬೇಕು. ಅಂಥ ಒಳ್ಳೆ ಸಮಯ ಈಗ ನಮ್ಮ ಮನೆಗೆ ಬಂದಿದೆ. ಅಣ್ಣ ತಂಗಿ ಇಬ್ಬರು ಒಂದಾದ್ರಲ್ಲ. ಮಾ, ನಿನ್ನ ಬೈಕ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಓ ಹೌದಾ? ಏನು ನೋಡಮ್ಮ ನಿಮ್ಮ ಬೈಕೆಗಳು? ನನ್ನ ಆಸೆ, ಕನಸು, ಬೈಕೆ ಎಲ್ಲ ಒಂದೇ. ನಮ್ಮ ಕುಟುಂಬ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಅಂತ. ಹೌದು ದೊಡ್ಡಮ್ಮ, ಈ ಮನೇಲಿ ಯಾವಾಗಲೂ ಖುಷಿ ತುಂಬಿರಬೇಕು. ಇಂಥ ಮನೇಲಿ ಹುಟ್ಟಕ್ಕೆ ನನ್ಗೆ ಎಷ್ಟು ಲಕ್ಕಿ ಅಂತ ಅನ್ನಿಸ್ತಾ ಇದೆ ನನಗೆ. ಅಪ್ಪ ಅಮ್ಮನ ಪ್ರೀತಿ, ದೊಡ್ಡಪ್ಪ ದೊಡ್ಡಮ್ಮನ ಅಕ್ಕರೆ, ಅಣ್ಣಂದ್ರ ರಕ್ಷಣೆ, ವಾವ್! ನಮ್ಮ ಫ್ಯಾಮಿಲಿ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ. ಏನಮ್ಮ ಸೊಸೆ ಮುದ್ದು ಒಂದೇ ಉಸಿರಲ್ಲಿ ಮಾವ 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 ಅಂತ ಕರೆದಿಯಲ್ಲ, ಏನಮ್ಮ ಸಮಾಚಾರ? ಮನೆ ತುಂಬಾ ಕೆಲಸ ಇದೆ, ಅದನ್ನೆಲ್ಲ ಬಿಟ್ಟು ನೀವು ಅಲ್ಲೇನ್ ಮಾಡ್ತಿದ್ರಿ? ತಗೊಳ್ಳಿ, ಮಾರ್ಕೆಟ್ಗೆ ಹೋಗಿ ಹೂವು, ಹಣ್ಣು, ಹಾಗೆ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸು ತಂದ್ಬಿಡಿ. ಅಲ್ಲ ಸೊಸೆ ಮುದ್ದು, ಮಾರ್ಕೆಟ್ಗ ನಾನಾ? ಅಲ್ಲ ಮಾವ, ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ರೆ ಯಾವಾಗ್ಲೂ ನಾನೇ ಹೋಗ್ತೀನಿ ಅಂತ ಕುಣಿತಿದ್ರಿ. ಅದರಲ್ಲಿ ಅಲ್ಪ ಸ್ವಲ್ಪ ದುಡ್ಡಾಗುತ್ತೆ ಅಂತ ಆಸೆ ಪಡ್ತಿದ್ರಿ. ಈಗ ಯಾಕೆ ಹೋಗಲ್ಲ ಅಂತಿದ್ದೀರಾ? ಆಯ್ತು ಬಿಡು, ನಾನೇ ಹೋಗ್ತೀನಿ. ಅದು ಇನ್ನು ಸ್ವಲ್ಪ ಹೊತ್ತು ಬಿಟ್ಟಾಗಲ್ಲ ಸೊಸೆ ಮುದ್ದ? ಮಾವ, ಅದು ಯಾಕೆ ಒಂಥರ ವಿಚಿತ್ರವಾಗಿ ಆಡ್ತಿದ್ದೀರಾ? ನಾನು ಏನು ಮಾತಾಡಿದ್ರು ಅಲ್ಲೇ ನೋಡ್ತಿದ್ದೀರಾ.
ಅಂಥದ್ದು ಏನು ಇಟ್ಟಿದ್ದೀರಾ ಅಲ್ಲಿ? ಅಯ್ಯ ಏನಮ್ಮ ಇಡ್ಲಿ, ನನ್ನ ಹತ್ರ ಏನಿದೆ ಇಡಕ್ಕೆ? ಅದು ಮನೆ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದ ಕಸ ಎಲ್ಲ ಅಲ್ಲೊಂದು ಕಡೆ ಹಾಕ್ತಾ ಇದ್ದೆ ಅಷ್ಟೇ. ಸರಿ ಸರಿ, ಲೇಟ್ ಆಗ್ತಿದೆ, ಬೇಗ ಹೊರಡಿ. ನಾಳೆ ಅಮ್ಮನ ಸೀಮಂತ ಅಂತ ನೆನಪಿದೆ ತಾನೆ? ಎಲ್ಲ ವ್ಯವಸ್ಥೆನೂ ನಾವೇ ಮಾಡಬೇಕು. ಈ ಚೀಟಿಲಿರೋ ಎಲ್ಲ ಐಟಮ್ಸ್ನು ಕರೆಕ್ಟಾಗಿ ತಂದ್ಬಿಡಿ. ಹಾಗೆ ಉಳಿದಿರೋ ಚೇಂಜ್ನ ಮರಿದೆ ತಂದ್ಕೊಡಿ. ಆಯ್ತು ಬಿಡು, ನಾನೇನೀಗ ಚಿಲ್ಲರೆ ಕಾಸಿಗೆಲ್ಲ ಆಸೆ ಪಡಲ್ಲ. ಆ ಡಾಕ್ಯುಮೆಂಟ್ ಏನಾದರೂ ನನ್ನ ಕೈಗೆ ಸಿಕ್ಕಿ ಅದನ್ನು ಸುಟ್ಟು ಹಾಕಿಬಿಟ್ರೆ ಕಂತೆ ನೋಟೆ ಸಿಗತ್ತೆ. ಹೀಗಾದರೂ ಮಾಡಿ ಆ ಡಾಕ್ಯುಮೆಂಟ್ನ ಹುಡುಕಿ ಅಲ್ಲಿಂದ ಶಿಫ್ಟ್ ಮಾಡಬೇಕಲ್ಲ. ಮಾವ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಬೇಗ ಹೊರಡಿ. ಹೊರಟು ನಮ್ಮ ಮಾವ, ಅಲ್ಲಲ್ಲ, ಈ ಕಡೆ. ನಿಮ್ಮ ಫೋನ್ಗೆ ಕಾಯ್ತಾ ಇದ್ದೆ. ನಾನು ಹೇಳಿದ ಕೆಲಸ ಏನಾಯಿತು? ನೀವು ಹೇಳ್ದಂಗೆ ಎಲ್ಲ ಮಾಡ್ತಾ ಇದ್ದೀವಿ ಮೇಡಮ್. ನಮ್ಮ ದುಡ್ಡು ನಾವು ವಸೂಲು ಮಾಡೋಕ್ಕೆ ನೀವು ಐಡಿಯಾ ಕೊಡ್ತಾ ಇದ್ದೀರಾ. ಆ ಜಾಗ, ಮನೆ ಒಳ್ಳೆ ಪ್ರಾಪರ್ಟಿ. ಒಂದು ಲೆಕ್ಕದಲ್ಲಿ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಪರವಾಗಿಲ್ಲ, ನೀವು ನನಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಮುಖ್ಯವಾಗಿ ನೀವು ಮಾಡೋ ಕೆಲಸ ಕಡಕ್ಕಾಗಿರಬೇಕು. ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು. ನಿಮಗೆ ಏನು ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದೀನೋ ಅದು ನಿಮ್ಮ ಕೈ ಸೇರುತ್ತೆ. ಅದೆಲ್ಲ ಸರಿ ಮೇಡಮ್, ಆದರೆ ಆ ದತ್ತ ಸಾಮಾನ್ಯದವನಲ್ಲ. ಎಂಥ ಬಲೆ ಬೀಸಿದ್ರು ನುಸುಟ್ಕೊಂಡು ಹೊರಟೋಗ್ತಾನೆ. ಆ ಮುತ್ಕುನ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು ಮೇಡಮ್. ಅಕಸ್ಮಾತ್ ಅವನೇನಾದರೂ ನಾಳೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡ್ರೆ? ನಾಳೆ ಆ ಮನೇಲಿ ಸೀಮಂತದ ಕಾರ್ಯ ನಡೀತಿರುತ್ತೆ. ದತ್ತ ಆ ಸಂಭ್ರಮದಲ್ಲಿರ್ತಾನೆ. ಆಗ ಅದೆಲ್ಲ ಅವನಿಗೆ ತೋಚೋದಿಲ್ಲ. ನೀವು ನಾನು ಹೇಳ್ದಷ್ಟು ಮಾಡಿ ಅಷ್ಟೇ. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನನ ಬಿಡಬೇಡಿ. ಸರಿ ಮೇಡಮ್, ಹಾಗೆ ಆಗಲಿ. ಸೊಸೆ ಸೀಮಂತನ ಜೋರಾಗಿ ಮಾಡ್ತಿದ್ಯಾ ಅಲ್ವಾ ದತ್ತ? ಮಾಡು ಮಾಡು. ನೀವಿಬ್ರೂ ಸೇರ್ಕೊಂಡು ನನ್ನನ್ನು ಬೀದಿಗೆ ತರ್ತೀನಿ ಅಂತ ಹೇಳಿದ್ರಿ. ನೆಗೆದ್ಬಿತ್ತು. ಈಗ ಮನೆಯವರೆಲ್ಲ ಬೀದಿಗೆ ಬಂದು ನಿಲ್ಲಬೇಕು. ಹಾಗ ನಾನು ಮಾಡ್ತೀನಿ. ಬಾಸು ನೋಡು, ಅಭಿ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಮನೆಗೆ ಎಷ್ಟೆಲ್ಲ ಕೊಟ್ಟು ಕಳಿಸಿದ್ದಾನೆ. ಸರಿ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಯಾಕೆ ಕೂತಿದ್ಯಾ? ಏನಾಯ್ತು? ಸಮರ್ಥ್, ಅದು ನಾಳೆ ಮನೇಲಿ ಅಮ್ಮನ ಸೀಮಂತ ಮಾಡ್ತಿದ್ದೀವಿ. ನಾವೆಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ಅಮ್ಮನ ಆಸೆ. ನೀನು ಈ ಥರ ಮಂಕ ಕೂತ್ರೆ ಏನರ್ಥ? ಏನಾಯ್ತು ಹೇಳು. ಅದು ತಾತ ಈ ಮನೆನ ಅಡ ಇಟ್ಟಿದ್ರಲ್ಲ. ಹೌದು, ಸಂಧ್ಯನ ಸಾಲ ತೀರ್ಸೋಕ್ಕೆ ಅಂತ ಮನೆ ಪತ್ರ ಅಡ ಇಟ್ಟಿದ್ರು. ಸಾಲ ಕೊಟ್ಟವರು ಮನೆ ಹತ್ರ ಬಂದಿದ್ರು. ನಾಳೆನೇ ಪೂರ್ತಿ ಹಣನ ವಾಪಸ್ ಕೊಡ್ಬೇಕಂತೆ, ಇಲ್ಲಾಂದರೆ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಏನು, ನಾಳೆನೇ ದುಡ್ಡು ಕೊಡ್ಬೇಕಾ? ಅದು ಹೇಗೆ ಸಾಧ್ಯ? ಇಷ್ಟು ದಿನ ಅದ್ರ ಬಗ್ಗೆ ಏನೋ ಕೇಳೇ ಇಲ್ಲ. ನಾವು ಬಡ್ಡಿ ದುಡ್ಡೆಲ್ಲ ಕರೆಕ್ಟಾಗಿ ಕಟ್ತಿದ್ದೀವಲ್ವಾ? ಕಟ್ತಾನೇ ಇದ್ದೀವಿ ಕಣೋ, ಆದರೆ ಬೇಕು ಅಂತಾನೆ ಖ್ಯಾತೆ ತೆಗೀತಿದ್ದಾರೆ. ಈಗೇನು ಮಾಡತ್ತ? ಏನು ಮಾಡೋದು ಬೇಡ. ಈ ವಿಷಯದ ಬಗ್ಗೆ ನೀವು ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಸೋಗ್ಲಾಡಿ, ನಿನಗೆ ನಾ ಹೇಳಿರಲಿಲ್ವಾ ಯಾರಿಗೂ ಈ ವಿಷಯ ಹೇಳಬೇಡ ಅಂತ? ಅಂಥದ್ರಲ್ಲಿ ಅವನು ಬರ್ತಾ ಇದ್ದ ಹಾಗೇನೆ ಬಾಯಿ ಬಿಟ್ಬಿಟ್ಟಿಯಲ್ಲ. ಪಾಪ ಈ ಹೆಂಗಸರ ಬಾಯಲ್ಲಿ ಯಾವ ವಿಷಯನೂ ನಿಲ್ಲೋದಿಲ್ಲ ಅಂತ ಅನಿಸುತ್ತೆ. ತಾತ, ಇಂಥ ವಿಷಯನ ನನ್ನಿಂದ ಯಾಕೆ ಮುಚ್ಚಿಡಬೇಕು? ನಿನ್ನಿಂದ ಮಾತ್ರ ಅಲ್ಲ ಕೊಡೋ, ಎಲ್ಲರಿಂದನೂ ಈ ವಿಷಯ ಮುಚ್ಚಿಡಬೇಕು. ಮುಖ್ಯವಾಗಿ ಆ ಮನೆಯವರಿಗೆ ಈ ವಿಷಯ ಗೊತ್ತಾಗಬಾರ್ದು. ಈ ಸೀಮಂತದ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತಂದರೆ ನೀವೆಲ್ಲರೂ ಖುಷಿಯಾಗಿ ಲವಲವಿಕೆಯಿಂದ ಓಡಾಡ್ಕೊಂಡು ಇರಬೇಕು. ಅದಕ್ಕೆ ಹೇಳಿದ್ದು, ನೀವು ಈ ವಿಷಯನ ನಿಮ್ಗಳ ತಲೆಯಿಂದ ಕಿತ್ತಾಕಿ ಅಂತ. ಆದರೂ ತಾತ, ಇದನ್ನೆಲ್ಲ ನೀವು ಹೇಗೆ ನಿಭಾಯಿಸ್ತೀರಾ? ನೋಡು, ಅದಕ್ಕೆ ನಾನು ಹೇಳಿದ್ದು, ಇದು ನಿನಗೂ ಗೊತ್ತಾಗೋದು ಬೇಡ ಅಂತ. ಈ ವಿಷಯ ಇಲ್ಲಿಗೆ ಬಿಟ್ಟು ನಾಳೆ ಸೀಮಂತದ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡಿ, ಅಷ್ಟು ಸಾಕು. ಸರಿ ತಾತ. ಬಸ್ಸು,
ನಾನು ತಾತ ಹೇಳಿದ್ಮೇಲೆ ಮುಗೀತು. ನಾವು ವಿಷಯದ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ತಾತ ನಿಭಾಯಿಸ್ತೀನಿ ಅಂತ ಹೇಳಿದಾರಲ್ಲ, ನಾವೆಲ್ಲರೂ ಸೀಮಂತ ಕರೆದಲ್ಲಿ ಖುಷಿಯಾಗಿರ್ಬೇಕು. ಅಮ್ಮ ಕೇಳ್ಕೊಂಡಿರೋ ಬೈಕೇನೋ ಅದೇ. ಬಾ, ಏನೇ ಕೆಲಸ ಹೇಳಿದ್ರೆ ಮುಗಿಸೋಣ. ಇದ್ದಕ್ಕಿದ್ದ ಹಾಗೆ ಈ ಸೀಮಂತದ ದಿವಸನೇ ಸಾಲಗಾರರು ಬರ್ತಾರೆ ಅಂತಂದರೆ ಇದರ ಹಿಂದೆ ಏನೋ ದುರುದ್ದೇಶ ಇರಬೇಕು. ಅಂದರೆ ಈ ಸೀಮಂತ ಚೆನ್ನಾಗಿ ನಡೀಬಾರ್ದು ಅಂತನ್ನೋ ದುರುದ್ದೇಶ ಇರೋದು ಶಾರ್ವರಿಗೇನೆ. ಇದ್ರ ಹಿಂದೆ ಶಾರ್ವರಿ ಕೈವಾಡ ಇರಬಹುದಾ? ಪೂರ್ಣಿ, ಒಂದು ಲೋಟ ಕಾಫಿ ತಂದು ಕೊಡ್ತೀಯಾ? ಸರಿ ಅತ್ತೆ, ತಂದು ಕೊಡ್ತೀನಿ. ಈ ಹಾಲನ್ನ ಅಮ್ಮಂಗೆ ಕೊಟ್ಟು ಬರ್ತೀನಿ. ನೋಡಿದ್ರ ಅತ್ತೆ, ಈ ಮನೆಯಲ್ಲಿ ನನ್ನ ಮಾತಿಗೆ ಮಾತ್ರ ಬೆಲೆ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಮಾತಿಗೂ ಬೆಲೆ ಕಮ್ಮಿ ಆಗ್ತಾ ಇದೆ. ನಿಮ್ಮ ಮಾತಿಗೆ ಈ ಮನೇಲಿ ಗೌರವನೇ ಇಲ್ಲ ಅತ್ತೆ. ಪಾಪ ನಿಮಗೆ ತಲೆನೋವು ಬಂದರೂ ನೀವಾಗ ನೀವೇ ಒಂದು ಕಪ್ ಕಾಫಿ ಕೇಳಿದ್ರು ಅವಳ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಹೋಗ್ಲಿ ಬಿಡಿ, ನಾನೇ ನಿಮಗೋಸ್ಕರ ಒಂದು ಕಪ್ ಕಾಫಿ ಮಾಡ್ಕೊಂಬರ್ತೀನಿ. ನನಗೋಸ್ಕರ ಯಾರು ಏನು ಮಾಡೋದು ಬೇಕಾಗಿಲ್ಲ. ಅತ್ತೆ, ಒಂದು ನಿಮಿಷ, ನಾನು ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ. ಈಗೇನು ಹೇಳ್ತೀಯಾ? ಹೇಳೋದೇನಿದೆ ಅತ್ತೆ, ನೀವೇ ನೋಡಿದ್ರಲ್ಲ. ಎಷ್ಟೇ ಆದರೂ ಫಸ್ಟ್ ಪ್ರಿಯಾರಿಟಿ ಆ ತುಳಸಿ ಅವ್ರಿಗೆ. ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಟೈಮ್ ಇದ್ದರೆ ನಿಮಗೆ. ನನಗಂತೂ ನಿಮ್ಮ ನೋಡಿದ್ರೆ ಪಾಪ ಅನಿಸುತ್ತೆ. ನಿನಗೆ ಪೂರ್ಣಿ ಮೇಲೆ ಕೋಪ ಇರ್ಬೋದು, ಅದನ್ನು ನನ್ನ ಮೇಲೆ ತೀರಿಸ್ಕೊಳಕ್ಕೆ ಬರಬೇಡ. ಪೂರ್ಣಿ ನಿನಗೆ ಬೇಕಾದಷ್ಟು ಸಲ ಅವಮಾನ ಮಾಡಿದ್ದಾಳೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೀಗೆ ಮಾತಾಡ್ತಿದ್ಯಾ. ಅವತ್ತು ಪಾರ್ಟಿಲಿ ನಿನ್ನ ಫ್ರೆಂಡ್ಸ್ ಮುಂದೆನೇ ನಿನಗೆ ಅವಮಾನ ಆಗೋ ಹಾಗೆ ನಡ್ಕೊಂಡ್ಳು. ಆಗ ನೀನು ಅವಳಿಗೆ ಏನು ಮಾಡಿದೆ? ಏನೂ ಮಾಡೋಕ್ಕಾಗಲಿಲ್ಲ. ಈಗ ಸುಮ್ಮನೆ ನನ್ನ ಹತ್ರ ಬಂದು ಇಷ್ಟೆಲ್ಲ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಪೂರ್ಣಿ, ನಿನಗೆ ತುಳಸಿಯವರು ಅಂದರೆ ತುಂಬ ಇಷ್ಟ ಅಲ್ವಾ? ಅವ್ರಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಅವ್ರ ಗುಣನೇ ಅಂಥದ್ದು. ಅವರು ಒಳ್ಳೆ ಗುಣದ ಮುಂದೆ ನಾವೆಲ್ಲರೂ ಪ್ರೀತಿಯಿಂದ ತಲೆ ಬಾಗಲೇಬೇಕು. ಇನ್ನು ಅವ್ರ ತ್ಯಾಗದ ಬಗ್ಗೆ ಹೇಳೋದೇ ಬೇಡ. ನಿಧಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ತನ್ನ ಮಗನ ವಿರುದ್ಧನೇ ಸಾಕ್ಷಿ ಹೇಳಿದವ್ರು ಅವರು. ಅವ್ರ ಮೇಲೆ ಗೌರವ ಹೆಚ್ಚಾಗದೇ ಇರುತ್ತಾ? ನೀನು ಹೇಳ್ತಿರೋದು ನಿಜಾನೇ ಪೂರ್ಣಿ. ಅವ್ರಿಗೆ ಸಿಗಬೇಕಾಗಿರೋ ಗೌರವ ಸಿಗಲೇಬೇಕು. ಅದರಲ್ಲೂ ಇಂಥ ಟೈಮ್ನಲ್ಲಿ ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾನು ಇದೀನಲ್ಲ ಅತ್ತೆ, ನಾನು ಅವ್ರನ್ನ ನೋಡ್ಕೊಳ್ತೀನಿ. ದೀಪಿಕಾ, ನಾಳೆ ಅಮ್ಮನ ಸೀಮಂತ ಇದೆ. ಹೊರಡೋಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊ. ಅತ್ತೆ, ಮತ್ತೇನಾದರೂ ಬೇಕಿದ್ರೆ ಕೇಳಿ. ಇದೇನಿದು? ನಾಳೆ ಸೀಮಂತ ಇದೆ, ರೆಡಿ ಆಗು ಅಂತ ತುಂಬ ಸರ್ಕಾಸ್ಟಿಕ್ ಆಗಿ ಹೇಳ್ದಾಗಿತ್ತು. ನಾಳೆನೂ ನಿನಗೆ ಅವಮಾನ ಮಾಡೋಕೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾಳ? ಸಿಂಕ್ಗೆ ಹಾಕ್ಬಿಡು. ಇಲ್ಲ ಅತ್ತೆ, ನಾಳೆ ಏನಿದ್ರು ನನ್ನ ಸರ್ದಿ. ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಪಾರ್ಟಿಲಿ ಅವಮಾನ ಮಾಡಿದ್ಲು ಅಲ್ವಾ? ನಾಳೆ ಆ ಮನೆಯಲ್ಲಿ ನಾನು ಅವಳಿಗೆ ಹೇಗೆ ಅವಮಾನ ಮಾಡ್ತೀನಿ ನೋಡ್ತೀರಿ. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್, ತುಂಬ ಅರ್ಜೆಂಟ್ ಇದೆ. ನಾನು ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ. ನೀನಿಗೆ ದುಡ್ಡು ಕೊಟ್ಟರೆ ಹೇಗಪ್ಪ ವಸೂಲಿ ಮಾಡೋದು? ನೀನು
ಜೈಲಿಂದ ಆಚೆ ಬಂದಿರೋದೇ ಬೇಗ ಮೇಲೆ, ಮತ್ತೆ ವಾಪಸ್ ಯಾವಾಗ ಜೈಲಿಗೆ ಹೋಗ್ತೀಯೋ ಗೊತ್ತಿಲ್ಲ. ಅದೆಲ್ಲ ಆಗಲ್ಲ, ನಿನಗೆ ದುಡ್ಡೆಲ್ಲ ಕೊಡೋದಕ್ಕಾಗಲ್ಲಪ್ಪ. ಸಮರ್ಥ್, ಅಡುಗೆ ರೆಡಿ ಇದೆ, ಊಟಕ್ಕೆ ಬಾ. ಸರಿ, ದುಡ್ಡೆಲ್ಲೂ ಅರೇಂಜ್ ಆಗ್ತಿಲ್ಲ. ತಾತ ಬೇರೆ ಎಲ್ಲ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಆದರೆ ಎಲ್ಲ ಹೊರಗಿನ ತಾತನ ಮೇಲೆ ಹಾಕೋಕ್ಕಾಗಲ್ಲ. ದಂಡಪಿಂಡ ನಾಳೆಗೆಲ್ಲ ರೆಡಿ ಆಯ್ತಾ? ಎಲ್ಲ ರೆಡಿ ಆಗಿದೆ ತಾತ, ಆದರೆ ಸಾಲ ಕೊಟ್ಟವರು. ಅಯ್ಯ ನಿಮ್ದು ಯಾಕೋ ಅತಿಯಾಗೋಯ್ತು ಕೊಂಡ್ರ. ಅಲ್ಲ, ನಾ ಹೇಳಿಲ್ವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ ಅಂತ. ತಾತ, ನೀವು ಇದನ್ನೆಲ್ಲ ನೀವೊಬ್ಬರೇ ನಿಭಾಯಿಸೋದು ಕಷ್ಟ ಆಗುತ್ತೆ. ನಾಳೆ ಸಂಜೆ ಅಷ್ಟೆಲ್ಲ ಹೇಗಾರು ಮಾಡಿ ದುಡ್ಡು ಹೊಂದೋಕ್ಕೆ ಟ್ರೈ ಮಾಡ್ತೀನಿ. ಅದೆಲ್ಲ ಏನು ಬೇಡ ಕಣೋ. ನಾಳೆ ತುಳಸಿದು ಸೀಮಂತ ಕಾರ್ಯ ನಡಿಬೇಕು, ಮೊದಲು ಅದು ಚೆನ್ನಾಗಿ ನಡೀಲಿ. ಮುಂದಿನ ಆಮೇಲೆ ಏನಾಗುತ್ತೋ ನೋಡೋಣ. ಬನ್ನಿ ಊಟಕ್ಕೆ. ಅಲ್ಲ ಸಮರ್ಥ್, ಸಾಲ ಕೊಟ್ಟಿರೋರು ಬಂದು ಅಷ್ಟು ಖಡಾಖಂಡಿತವಾಗಿ ಹೇಳಿ ಹೋಗಿದ್ದಾರೆ. ಒಂದು, ನಾಳೆ ಪೂರ್ತಿ ದುಡ್ಡು ಕೊಡಬೇಕು, ಇಲ್ಲಾಂದರೆ ಮನೆ ಖಾಲಿ ಮಾಡಬೇಕು ಅಂತ. ಅಷ್ಟಾದರೂ ತಾತ ಇಷ್ಟು ಆರಾಮಾಗಿದ್ದಾರಲ್ಲ. ಅಲ್ಲ, ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಸರಿ, ತಾತ ಅವ್ರ ಲೈಫಲ್ಲಿಂಥ ಪ್ರಾಬ್ಲಮ್ಗಳನ್ನ ಎಷ್ಟು ಫೇಸ್ ಮಾಡಿರಲ್ಲ ಹೇಳು. ಅವ್ರಿಂಥ ಸಿಚುವೇಶನ್ಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿರುತ್ತೆ. ತಾತ ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅಂತಂದರೆ ಅವ್ರಿಗೆ ಪ್ರಾಬ್ಲಮ್ನ ಹೇಗಾದ್ರೂ ಸಾಲ್ವ್ ಮಾಡ್ತಾರೆ ಅಂತಲೇ ಅರ್ಥ. ಅದು ಹೇಗೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ತಾತನ ನೋಡಿ ಕಲಿಯೋದು ತುಂಬ ಇದೆ. ಹೌದು, ತಾತನ ನೋಡಿ ಕಲಿಯೋದು ತುಂಬಾ ಇದೆ. ಅವ್ರ ಅನುಭವಗಳೇ ನಮ್ಮ ಜೀವನಕ್ಕೆ ದಾರಿದೀಪ. ನಡಿ, ಊಟ ಮಾಡೋಣ. ಓಹ್, ಎಣ್ಣೆ ತಂದ್ರ ಕೊಡಿ. ಮಾಧವ್ರೆ, ಏನು ಮಾಡ್ತಾ ಇದ್ದೀರಾ? ನೀವು ಬಿಡಿ, ನಾನು ಹಚ್ಕೋತೀನಿ. ತುಳಸಿಯವರೇ, ಸುಮ್ಮನೆ ಇರ್ತೀರಾ? ಈ ಪರಿಸ್ಥಿತಿಲಿ ನೀವು ಕಾಲಿಗೆ ಹೇಗೆ ಎಣ್ಣೆ ಹಚ್ಕೋತೀರಾ? ಗರ್ಭಿಣಿ ಹೆಂಗಸರಿಗೆ ಕಾಲು ಊತ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು, ಅದಕ್ಕೆ ಆಯಿಲ್ ಹಚ್ಚಬೇಕು. ಆದರೂ ನೀವು ನನ್ನ ಕಾಲು ಮುಟ್ಟೋದು. ಅದರಲ್ಲಿ ತಪ್ಪೇನಿದೆ? ಒಂದು ಜೀವಕ್ಕೆ ಜನ್ಮ ಕೊಡೋ ತಾಯಿ ಅಂದರೆ ದೇವ್ರ ಸಮಾನ. ದೇವತೆಯ ಕಾಲು ಮುಟ್ಟೋದು ಪುಣ್ಯದ ಕೆಲಸ. ನನಗೆ ಪುಣ್ಯ ಸಿಗಬೇಕಂದ್ರೆ ನೀವು ಏನೂ ಮಾತಾಡದೆ ಸುಮ್ಮನೆ ಕೂತ್ಕೋಬೇಕು. ಸರಿ, ನಿಮ್ಮ ಪುಣ್ಯಕ್ಕೆ ನಾನು ಯಾಕೆ ಕೆಟ್ಟ ಬರಲಿ? ಎಣ್ಣೆ ಹಚ್ಚಿ. ಏನು, ನಾಳೆ ಸೀಮಂತ ಅಂತ ಅಮ್ಮವ್ರ ಮುಖದಲ್ಲಿ ಕಳೆ ಜಾಸ್ತಿ ಆಗಿದೆ? ಮುಖದಲ್ಲಿ ಕಳೆ ಜಾಸ್ತಿ ಆಗಿರೋದು ಸೀಮಂತಕ್ಕಲ್ಲ, ಸೀಮಂತದ ನೆಪದಲ್ಲಿ ಮಕ್ಕಳೆಲ್ಲ ಒಂದಾಗಿ ಖುಷಿಯಾಗಿರ್ತಾರಲ್ಲ, ಅದಕ್ಕೆ. ಇದೆಲ್ಲ ಎಷ್ಟು ವಿಚಿತ್ರ ಅಲ್ಲ ತುಳಸಿಯವರೇ? ನಾನೆಲ್ಲೋ ಇದ್ದೆ, ನೀವೆಲ್ಲೋ ಇದ್ರಿ, ನಮ್ಮಿಬ್ಬರು ಪರಿಚಯ ಆಯಿತು, ಮದುವೆ ಆಯಿತು. ನಾವಿಬ್ಬರು ಮದುವೆ ಆಗಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಅದು ನಮ್ಮ ಮಕ್ಕಳ ಸಂತೋಷ. ಮದುವೆ ಆದಮೇಲೆ ಏನೇನೆಲ್ಲ ನಡೀತು. ಮಕ್ಕಳ ಮನಸ್ಸಲ್ಲಿ ನಮ್ಮ ಬಗ್ಗೆ ದ್ವೇಷ, ಕೋಪ, ಆವೇಶ, ಸಿಟ್ಟು ಎಲ್ಲ ಹುಟ್ಕೊಳ್ತು. ಆದರೆ ನಿಮ್ಮ ಪ್ರೀತಿ ಅದೆಲ್ಲನ ಗೆದ್ದುಬಿಡ್ತು. ಮಕ್ಕಳೆಲ್ಲರೂ ಒಂದಾದರು, ನಮ್ಮನ್ನು ಪ್ರೀತಿಸೋಕೆ ಶುರು ಮಾಡಿದ್ರು. ಈಗ ಎಲ್ಲರೂ ನಗ್ನಗ್ತಾ ನಿಮ್ಮ ಸೀಮಂತ ಮಾಡಬೇಕು ಅಂತ ಮುಂದಾಗ್ತಿದ್ದಾರೆ. ನಮ್ಮ ಗುರಿ ಇದ್ದಿದ್ದು ಇದೇ ಅಲ್ವಾ ತುಳಸಿಯವರೇ? ಒಂದರ್ಥದಲ್ಲಿ ನಮ್ಮ ಕನಸೆಲ್ಲ ನನಸಾಯಿತು ಅಂತ ಅನಿಸ್ತಿದೆ. ಹೌದು, ಸಮಸ್ಯೆಗಳಿದ್ದಿದ್ದೆ, ಕಷ್ಟಗಳಿಲ್ದಿರೋ ಮನೆ ಯಾವುದಿದೆ? ಅದೇ ರೀತಿ ನಮ್ಮನೆಯಲ್ಲೂ ಕಷ್ಟಗಳು ಬಂದಿದ್ದು ಆಯಿತು, ಆ ಕಷ್ಟಗಳೆಲ್ಲ ಕರ್ಕೋಗಿದ್ದು ಆಯಿತು. ಮಕ್ಕಳೆಲ್ಲರೂ ಒಟ್ಟಾಗಿದ್ದರೆ ನಾವೇನನ್ನು ಬೇಕಾದರೂ ಜಯಿಸ್ಬೋದು. ಇನ್ನು ಮುಂದೆ ಹೀಗೆ ನಮ್ಮನೆ ಸಂತೋಷದಿಂದ ತುಂಬಿ ತುಳುಕ್ತಾ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗಾಗಲೇ ನನ್ನ ಜೀವನದಲ್ಲಿ ಶ್ರೀರಸ್ತು ಶುಭಮಸ್ತು ಶುರುವಾಗಿದೆ.
ಶುಭ